ಎಲ್ಲರಿಗೂ ನಮಸ್ಕಾರಗಳು. ಭಾರತೀಯ ವಿಶ್ವ ಸಂಸ್ಕೃತಿ ಸಮ್ಮೇಳನ 47ನೆಯ ಒಂದು ಅದ್ವಿತೀಯವಾಗಿರುವಂತಹ ಅಮೋಘವಾದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇವತ್ತು ಇಂಡೋನೇಷ್ಯಾ ಬಾಲಿ ಈ ದ್ವೀಪದಲ್ಲಿ ಅಸ್ಟನ್ ಕೋಟ ಕಾನ್ಫರೆನ್ಸ್ ಹಾಲ್ನಲ್ಲಿ ಒಂದು ಅದ್ವಿತೀಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಭಾರತೀಯ ಸಂಸ್ಕೃತಿಯನ್ನು ವಿಶ್ವದಾದ್ಯಂತ ಒಂದು ಪ್ರಚಾರ ಮಾಡುವ ಉದ್ದೇಶ ಹಾಗೂ ವಿಶ್ವ ಸಂಸ್ಕೃತಿಯನ್ನು ಪ್ರಚಾರ ಮಾಡುವ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮಂಜುನಾಥ್ ಸಾಗರ್ ಅವರು ನಮಗೆ ಪ್ರೇರಣೆಯಾಗಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಈ ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಗೆ ಎಲ್ಲರಿಗೂ ಸುಸ್ವಾಗತ. ನಮಸ್ಕಾರ ಟು ಎವ್ರಿಬಡಿ. I think it is the fundamental and primary duty of every citizen of the country to uphold the rich cultural values of the motherland. In this regard, we have come to Bali. We have come to attend the 47th International Cultural Festival and a Cultural Exchange Program, Aston Kota Conference Hall, Bali. 47ನೇ ವಿಶ್ವ ಸಂಸ್ಕೃತಿ ಸಮ್ಮೇಳನಕ್ಕಾಗಿ ಭಾರತೀಯ ಸಂಸ್ಕೃತಿಯನ್ನು ಜಗತ್ತಿನಾದ್ಯಂತ ಒಂದು ಪ್ರಚಾರ ಮಾಡುವಂತಹ ಒಂದು ಧ್ಯೇಯೋದ್ದೇಶಗಳಿಂದ ಬಾಲಿ ಐಲ್ಯಾಂಡ್ನಲ್ಲಿರುವಂತಹ ಒಂದು ಇಂಡೋನೇಷ್ಯಾದ ಆಸ್ಟನ್ ಕೋಟ ಕಾನ್ಫರೆನ್ಸ್ ಹಾಲ್ಗೆ ಇವತ್ತು ನಾವು ಬಂದಿದ್ದೀವಿ. ಇವತ್ತು ನಮ್ಮ ಜೊತೆ ದಾವಣಗೆರೆ ಇಂಡಿಯಾದಿಂದ ಬಂದಿರುವಂತಹ ವಿದುಷಿ ಮಾಧವಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಕಾರ್ಯಕ್ರಮದ ಬಗ್ಗೆ 2 ನಿಮಿಷ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ. ನಾನು ಕರ್ನಾಟಕದ ಹೃದಯ ಭಾಗದಲ್ಲಿರುವ ದಾವಣಗೆರೆಯಿಂದ ಬಂದಿದ್ದೀನಿ. ನನ್ನ ಅಕಾಡೆಮಿ ಹೆಸರು ನಮನ ಅಕಾಡೆಮಿ. ನಾನು ಮತ್ತು ನಮ್ಮ 15 ಮಕ್ಕಳು ಇವತ್ತು ಈ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಕಾರ್ಯಕ್ರಮದಲ್ಲಿ, ಕಲ್ಚರಲ್ ಎಕ್ಸ್ಚೇಂಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ನೃತ್ಯ ಪ್ರದರ್ಶನ ಕೊಡ್ತಾ ಇದ್ದೀವಿ. ಈ ಥರ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಅವಕಾಶ ಮಾಡಿಕೊಡ್ತಿರೋ ಮಂಜುನಾಥ್ ಸಾಗರ್ ಸರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಹಾಗೆ ಮತ್ತೆ ಮುಂದೆನೂ ನಾವು ಬೇರೆ ದೇಶಗಳಲ್ಲಿ ಈ ಥರ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಬೆಳೆಸ್ಕೊಳ್ಳೋಕ್ಕೆ ಅಥವಾ ನಮ್ಮ ಶಾಸ್ತ್ರೀಯ ನೃತ್ಯವನ್ನು ಬೇರೆ ಕಡೆಗೆ ಕೊಂಡೊಯ್ಯೋಕ್ಕೆ ಎಲ್ಲರ ಸಹಕಾರ ಇರಲಿ ಅಂತ ಕೇಳಿಕೊಂಡು ಇವತ್ತಿನ ದಿವಸ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸುತ್ತಾ ನಮ್ಮ ಅಕಾಡೆಮಿಯ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನಮಸ್ಕಾರಗಳು. 47ನೇ ಅಂತಾರಾಷ್ಟ್ರೀಯ ಭಾರತೀಯ ಸಂಸ್ಕೃತಿ ಉತ್ಸವ ಹಾಗೂ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಗೆ ಇವತ್ತು ನಾವು ಬಾಲಿ ಐಲ್ಯಾಂಡ್ ಇಂಡೋನೇಷ್ಯಾಕ್ಕೆ ಬಂದಿದ್ದೀವಿ. ಜಗತ್ತಿನಾದ್ಯಂತ ಭಾರತೀಯ ಸಂಸ್ಕೃತಿಯನ್ನು ಪ್ರಚಾರ ಮಾಡೋದರಲ್ಲಿ ಮುಂಚೂಣಿಯಾಗಿರುವಂತಹ ಮಂಗಳೂರಿನ ಶ್ರೀ ಮಂಜುನಾಥ್ ಸಾಗರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಆ ಕಾರ್ಯಕ್ರಮದ ಬಗ್ಗೆ ತಮ್ಮ ಧ್ಯೇಯೋದ್ದೇಶಗಳ ಬಗ್ಗೆ 2 ನಿಮಿಷ ಅವರು ಈ ವಾಹಿನಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮಾನ್ಯರೇ, ನಾವು ಈ ಒಂದು ಉತ್ಸವವನ್ನು ಅಂದರೆ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವವನ್ನು 2004ರಿಂದ ಪ್ರಾರಂಭ ಮಾಡಿದ್ದೇವೆ. ಇದು ನಮಗೆ ಮುಂಚಿತವಾಗಿ ಸಹಕಾರ ಕೊಟ್ಟವರು ಥಾಯ್ಲ್ಯಾಂಡ್ ಕನ್ನಡ ಸಂಘದವರು. ಅಂದು ಆರಂಭ ಮಾಡಿದ ಈ ಸಮ್ಮೇಳನ, ಈ ಸಾಂಸ್ಕೃತಿಕ ಸೌರಭ ಇಂದು ವಿಶ್ವದಾದ್ಯಂತ 34 ದೇಶಗಳಲ್ಲಿ ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಈಗಾಗಲೇ ನಾವು ಹಲವಾರು ದೇಶಗಳಲ್ಲಿ ಅಂದರೆ ಶ್ರೀಲಂಕಾ, ಜಪಾನ್, ದುಬೈ, ಕೀನ್ಯಾ, ತಾಂಜಾನಿಯಾ, ಸಿಂಗಾಪುರ, ಇಂಡೋನೇಷ್ಯಾ ಹೀಗೆ ಹಲವಾರು ದೇಶಗಳಲ್ಲಿ ನಾವು ಈ ಕಾರ್ಯಕ್ರಮನ ಆಯೋಜಿಸ್ತಾ ಬಂದಿದ್ದೇವೆ. ಎಲ್ಲ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿದ್ದಾವೆ. ಇದಕ್ಕೆ ಪ್ರೇರಣೆ ನಮಗೆ ವಿದೇಶಿ ಕನ್ನಡ ಸಂಘಗಳು ಮತ್ತು ಅಲ್ಲಿಯ ಸ್ಥಳೀಯ ಸಂಘಟನೆಗಳು ಕೂಡ. ನಮಗೆ ಕೆಲವು ದೇಶಗಳಲ್ಲಿ ಕನ್ನಡ ಸಂಘ ಇಲ್ಲದಿದ್ದರೂ ಕೂಡ ಆ ದೇಶದ ಸ್ಥಳೀಯ ಸಂಘಟನೆಗಳಿಗೆ ನಾವು ಸಂಪರ್ಕ ಮಾಡಿ ಅವರ ಆಮಂತ್ರಣ ಮೇರೆಗೆ ನಾವು ಈ ಸಮ್ಮೇಳನವನ್ನು, ಈ ಸಂಸ್ಕಾರವನ್ನು ಆಯೋಜಿಸ್ತಾ ಇದ್ದೇವೆ. ಇದಕ್ಕೆ ಕರ್ನಾಟಕದ ಕೂಡ, ಭಾರತದಿಂದ ಕೂಡ ಹಲವಾರು ಕಲಾವಿದರು, ಹಲವಾರು ಸಾಧಕರು ಈ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನಮ್ಮ ಸಮ್ಮೇಳನದ ಭಾಗವಹಿಸಿ ಈ ಸಮ್ಮೇಳನವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಅಂದರೆ ಈ ವೈವಿಧ್ಯಮಯ ಕಾರ್ಯಕ್ರಮಗಳು ವಿದೇಶಿಯರಿಗೆ ಕೂಡ ಒಂದು ಖುಷಿ ಕೊಡ್ತಾ ಇದ್ದಾವೆ. ಅಂದರೆ ಆ ಮೂಲಕ ನಾವು ಒಂದು ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಸೌಹಾರ್ದತೆ ಬೆಳೆಸ್ತಾ ಇದ್ದೇವೆ. ಈ ಸೌಹಾರ್ದತೆ ಮೂಲಕ ನಾವು ಸ್ಥಳೀಯ ಕಲಾವಿದರಿಗೆ ಕೂಡ ಆಮಂತ್ರಣ ಕೊಟ್ಟು ಅವರಿಂದ ಕಾರ್ಯಕ್ರಮ ಮಾಡ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇಂದು ಇಂಡೋನೇಷ್ಯಾ ಬಾಲಿಯ ಸ್ಥಳೀಯ ಕಲಾವಿದರು ಕೂಡ ಭಾಗವಹಿಸುತ್ತಿದ್ದಾರೆ. ಅವರ ಮೂಲಕ ಸ್ಥಳೀಯ ಜಾನಪದ ನೃತ್ಯ ಕೂಡ ನಡೆಯಲಿದೆ. ಕರ್ನಾಟಕದಿಂದ ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಬಂದಿದ್ದಾರೆ. ಅದರಲ್ಲಿ ಇಂದು ಈ ಸಮ್ಮೇಳನ ಉದ್ಘಾಟನೆ ಮಾಡುವಂತಹ ಶ್ರೀಯುತ ಈಡಿಗ ಆಂಜನೇಯ ಅವರು ಕುಬೇರ ಪ್ಯಾಲೇಸ್ ರಾಯಚೂರು ಅದರ MD ಆಗಿದ್ದಾರೆ.
ನಂತರ ನಮ್ಮ ಮಾಜಿ ಅಥವಾ ನಿವೃತ್ತ ಜಿಲ್ಲಾಧಿಕಾರಿಯಾದ ಶ್ರೀಯುತ DS ವಿಶ್ವನಾಥ್ ಅವರಿದ್ದಾರೆ. ಹಾಗೆಯೇ ಡಾಕ್ಟರ್ ನಾಗೂರ್ ಅವರು ಕ್ರೀಡಾ ಕ್ಷೇತ್ರ, ವೈದ್ಯ ಕ್ಷೇತ್ರದಲ್ಲಿ ಕೂಡ ಸಾಧನೆ ಮಾಡಿದ್ದಾರೆ, ಅವರು ನಮ್ಮೊಂದಿಗಿದ್ದಾರೆ. ಹಾಗೆಯೇ ಪಲ್ಲವಿ ಮಣಿ ಅವರು ಕನ್ನಡದ ಬಗ್ಗೆ ಪ್ರೇಮ ಹೊಂದಿ ಮತ್ತು ಆ ಮೂಲಕ ಅವರು ಕೋಲಾರ ಜಿಲ್ಲೆ, ಕರ್ನಾಟಕದಾದ್ಯಂತ ಎಲ್ಲ ಕಲಾವಿದರು ಕೂಡ ಅವರು ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ, ಅವರು ಕೂಡ ನಮ್ಮೊಂದಿಗಿದ್ದಾರೆ. ಹಾಗೆಯೇ ರಾಧಾಕೃಷ್ಣ ಶೆಟ್ಟಿ ಹೊರನಾಡ ಕನ್ನಡಿಗರು, ಅವರು ಕೂಡ ಗುಜರಾತ್ನಲ್ಲಿ ಕನ್ನಡದ ಬಗ್ಗೆ, ತುಳುವಿನ ಬಗ್ಗೆ ಅವರ ನಿರಂತರ ಕಾರ್ಯಕ್ರಮಗಳು ನಡೀತಾ ಇರ್ತವೆ, ಅವರು ಕೂಡ ನಮ್ಮೊಂದಿಗಿದ್ದಾರೆ. ನಂತರ ಪ್ರಶಾಂತ್ ಮೈಸೂರು ಅವರು ನಿರಂತರವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಅವರ ಚಿತ್ರಕಲೆ ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ಕೂಡ ಅವರು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಅವರು ಕೂಡ ನಮ್ಮೊಂದಿಗಿದ್ದಾರೆ. ಮಹೇಶ್ ಹುಳಿಗಾರು ಅವರು ಕೂಡ ಒಬ್ಬ ಒಳ್ಳೆಯ ಸಾಧಕರು. ಮಹೇಶ್ ಭಟ್ ಹುಳಿಗಾರು ಅವರು ಕೆತ್ತನೆ ಕೆಲಸ, ಅದು ಮರದ ಕೆತ್ತನೆ ಇರಬಹುದು, ಕಲ್ಲು ಕೆತ್ತನೆ ಇರಬಹುದು, ಶಿಲ್ಪಕಲೆ, ಆ ಮೂಲಕ ಅವರು ಸಾಕಷ್ಟು ಸಾಧನೆ ಮಾಡಿದ್ದಾರೆ, ಅವರು ಕೂಡ ನಮ್ಮೊಂದಿಗಿದ್ದಾರೆ. ನಂತರ ಕಲಾವಿದರುಗಳು ಧಾರವಾಡದಿಂದ ನಮನ ಅಕಾಡೆಮಿ ಮಾಧವಿ DK ಅವರ ಶಿಷ್ಯಂದಿರಿಂದ ಭರತನಾಟ್ಯ ನೃತ್ಯ ರೂಪಗಳು ನಡೀತಾ ಇದ್ದಾವೆ. ಹಾಗೆ ಹಲವಾರು ಕವಿಗಳು ನಮ್ಮೊಂದಿಗಿದ್ದಾರೆ, ಸಾಧಕರಿದ್ದಾರೆ. ಈ ಮೂಲಕ ನಾವು ಈ ಬಾಲಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಮ್ಮೆಲ್ಲರ ಶುಭ ಹಾರೈಕೆ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ವಂದನೆಗಳು. ಶಿವ ಮಂದಿರ ಸಮವನ ಸುಂದರ ಸುಮ ಶೃಂಗಾರದ ಗಿರಿ ಶೃಂಗಕ್ಕೆ ಬಾ ನಂದರವನು ದಾಟುತ್ತೆ ದರ್ಶನ ಮುಕ್ತಿಯ ಸೇರಿ ವ್ಯಕ್ತಿತೆ ಮೈ ಮರೆಯುವುದು ಸೌಂದರ್ಯ ಸಮಾಧಿಯೊಳಾನಂದವಹೇರಿ ಚಿನ್ನದ ಚೆಂಡನೆ ನೋಡುವನು ಒಂದನೆ ಹೊಯ್ ನೀಡುವನು ಚಿನ್ನದ ಚೆಂಡನೆ ನೋಡುವನು ಒಂದನೆ ಹೊಯ್ ನೀಡುವನು ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ನಿಯ ಹೊಳೆ ಹರಿಸಿರ ವಿದಯ ಮಾಡುವನು ಬಾ ಫಾಲ್ಗುಣದ ದರ್ಶನಕ್ಕೆ ಬಾ ಫಾಲ್ಗುಣದ ದರ್ಶನಕ್ಕೆ ಶಿವ ಮಂದಿರ ಸಮವನ ಸುಂದರ ಸುಮ ಶೃಂಗಾರದ ಗಿರಿ ಶೃಂಗಕ್ಕೆ ಬಾ. ಎಲ್ಲರಿಗೂ ನಮಸ್ಕಾರ. ನನ್ನ ಕವಿತಾ ಶೀರ್ಷಿಕೆ ನಾವು ಕರುನಾಡಿನವರು. ನಾವು ಕರುನಾಡಿನವರು. ನಾವು ಕರುನಾಡ ಕನ್ನಡಿಗರು ವಿಶ್ವ ಸೌಹಾರ್ದ ಪ್ರಿಯರು. ನಾವು ಕರುನಾಡ ಕನ್ನಡಿಗರು ವಿಶ್ವ ಸೌಹಾರ್ದ ಪ್ರಿಯರು.
ಕವಿರಾಜ ಮಾರ್ಗ ಶ್ರೀ ವಿಜಯನ ನಾಡಿನವರು, ಒಡ್ಡಾರಾಧನೆಯ ವಾರಸುದಾರರು, ಅಣ್ಣ, ಅಕ್ಕ, ಅಲ್ಲಮ್ಮ, ದಾಶಿಮಯ್ಯ, ಕಕ್ಕಯ್ಯ, ಚಂದಯ್ಯ, ನೀಲಮ್ಮ, ಸಕಲರಿಗೂ ಲೇಸ ಬಯಸಿದ ಕಲ್ಯಾಣ ಕ್ರಾಂತಿಯ ಹರಿಕಾರರು, ಪಂಪ, ರನ್ನ, ಪೊನ್ನ, ರೊಕ್ಕತ್ತಯ್ಯರ ಬೆಳವಲು ನಾಡಿನವರು. ನಮಸ್ಕಾರಗಳು. 47ನೇ ಅಂತಾರಾಷ್ಟ್ರೀಯ ವಿಶ್ವ ಸಂಸ್ಕೃತಿ ಉತ್ಸವಕ್ಕೆ ಇವತ್ತು ಬಾಲಿ ಐಲ್ಯಾಂಡ್ ಇಂಡೋನೇಷ್ಯಾಕ್ಕೆ ಬಂದಿದ್ದೀವಿ. ಭಾರತೀಯ ಸಂಸ್ಕೃತಿಯನ್ನು ವಿಶ್ವದಾದ್ಯಂತ ಪ್ರಚಾರ ಮಾಡುವಂಥ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಆರತಿ ಮೇಡಮ್ ಅವರು, ಡ್ಯಾನ್ಸರ್ ಅವರು, ಕೋರಿಯೋಗ್ರಾಫರ್ ಇವತ್ತು ಇಲ್ಲಿಗೆ ಬಂದಿದ್ದಾರೆ. 2 ನಿಮಿಷ ಅದರ ಬಗ್ಗೆ ಮಾತಾಡಬೇಕಾಗಿ ಕೇಳ್ತೀನಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಿಜವಾಗ್ಲೂ ತುಂಬ ಸಂತೋಷ ಆಗ್ತದೆ. ಯಾಕಂದರೆ ನಮ್ಮ ದೇಶದ ಸಂಸ್ಕೃತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಉತ್ಸವವನ್ನು ಮಾಡಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಹಾಗೆ ನಿಜವಾಗ್ಲೂ ಇದರಲ್ಲಿ ಒಳ್ಳೆಯ ಸಂದೇಶ ಕೂಡ ಇದೆ. ಯಾಕಂದರೆ ಭಾರತೀಯ ಸಂಸ್ಕೃತಿ ಅಂದರೆ ಪ್ರತಿಯೊಬ್ಬರು ಕೈ ಎತ್ತಿ ಮುಗಿತಾರೆ. ಅಂತಹ ಸಂಸ್ಕೃತಿಯನ್ನು ದೇಶದಾದ್ಯಂತ ಹರಡುವಂತಹ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಪ್ರಶಾಂತ್, ನಿಮಗೂ ಸಹ ಅದರ ಬಗ್ಗೆ ಇಷ್ಟು ಆಸಕ್ತಿ ಇರೋದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ನಿಜವಾಗ್ಲೂ ಈಗ ಒಳ್ಳೆ ಕೆಲಸ ಮಾಡ್ತೀರಾ, ನಿಮಗೆಲ್ಲ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ ಪ್ರಶಾಂತ್. ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ತುಂಬ ಸುಂದರವಾದಂತಹ, ಆಕರ್ಷಕವಾದಂತಹ ಶಂಕರಾಚಾರ್ಯರ ಒಂದು ಕಲಾಕೃತಿ. ಅವರ ಕಲಾ ಸೇವೆ ಹೀಗೆ ಮುಂದುವರಿಯಲಿ ಅಂತ ಆಶಿಸ್ತಾ ಈ ವೇದಿಕೆ ಮುಖಾಂತರ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಬೇಕಾಗಿರಲಿ ವಿನಂತಿ ಮಾಡ್ಕೊಳ್ತಾರೆ. Distinguished dignitaries, I am Mr. Prashant from India. I am standing in front of you to spread the message of global peace and harmony. We are in a situation where countries are excited to wage war against each other. We are in a situation where the human coexistence has become a big challenge. In this scenario, I think this is the high time to spread the message of global peace, oneness and harmony. India is a sacred land of ancient civilization and a vibrant cultural heritage. In the history of India, we have been blessed with several great personalities such as Adi Shankaracharya. Adi Shankara is a great philosopher. Adi Shankara propounded and propagated the philosophy of Advaita, the philosophy of oneness, global peace and unity 1200 years ago. The philosophy of Advaita is nothing but experiencing the wisdom of light within. Advaita is experiencing and exploring the inner light.
So the philosophy of Advaita is a philosophy of enlightenment. India is a land of enlightenment. May this enlightenment of Advaita bring all inner peace and tranquility as well as global peace, harmony and integrity. Thank you once again. Yeah, well, it's a very, very good for me. Yeah, and then yeah, like for example, for the in tourist industry, this India is number 2 right now. We are contributing a lot. Yes. In terms of so, tourism. Yeah. Also, we exchange a lot of cultural heritage, India and Indonesia, Correct. because Ramayana is very much Correct. related to Indonesia. Yeah. So you have several dances related to Yes. Ramayana like that. And So we both of us share a lot of cultural heritage, ancient civilization like that. thank you. So I think it will help us to improve the bilateral relationship Sure. between two countries. Sure. Yeah. Yeah. There's so many temples as well, seem like Oh, India. sure, So, sure. so like it's similar. Thank you so Thank much. you.
ಸಂಸ್ಕೃತಿ ಸಮ್ಮೇಳನ ಬಾಲಿ ಇಂಡೋನೇಷ್ಯಾದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಗಳಿಗೆ ಸಹಕಾರ ಕೊಟ್ಟ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ಈ ಒಂದು ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.